ಹೆಂಡತಿ ಕಿರುಕುಳದಿಂದ ಅತುಲ್ ಸುಭಾಷ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಗೆದಷ್ಟು ಹೊರ ಬರ್ತಾ ಇದೆ ಮತ್ತಷ್ಟು ರಹಸ್ಯ. ಅತುಲ್ ಪತ್ರ ಬರೆದಿದ್ರಂತೆ, ಸಾವಿಗೆ 2 ನಿಮ್ ಪಾಪ ನೋಡಿ ಕೊನೆ ಕ್ಷಣದವರೆಗೂ ಹೋರಾಟ ಮಾಡಿದಾರೆ ಅವರು. ಏನಾದ್ರೂ ಈ ಸಿಸ್ಟಮ್ ಅನ್ನು ಬದಲಾಯಿಸಕ್ಕೆ ಸಾಧ್ಯನಾ ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಗೂ ಕೂಡ ಮೇಲ್ ಕಳಿಸಿದ್ದಾರೆ. ಡಿಸೆಂಬರ್ 9ನೇ ತಾರೀಕು ರಾತ್ರಿ 1:31 ಇಮೇಲ್ ಕಳಿಸಿದ್ದಾರೆ. ನಿಮ್ಮ ಕೈಯಲ್ಲಿ ದೊಡ್ಡ ಅಧಿಕಾರ ಇದೆ ಸರ್, ಇದನ್ನ ಏನಾದ್ರೂ ಬದಲಾಯಿಸಿ, ಯಾಕಂದ್ರೆ ನಾನು ಅದರಲ್ಲಿ ಸಾಕಷ್ಟು ನೊಂದಿದ್ದೀನಿ ಅಂತ. ಮನ್ಸು ಮಾಡಿದ್ರೆ ಈ ದೇಶದಲ್ಲಿ ಬದಲಾವಣೆ ತರಬಹುದು ಅಂತ ಹೇಳಿದ್ದಾರೆ. ಅಸಮರ್ಥ ಪಕ್ಷಪಾತಿ ಜಡ್ಜ್ಗಳನ್ನು ವಜಾಗೊಳಿಸಬೇಕು. ಹಲವು ವಿಚಾರಗಳನ್ನ ಉಲ್ಲೇಖಿಸಿ ರಾಷ್ಟ್ರಪತಿಗೆ ಇಮೇಲ್ ಮಾಡಿದ್ರಂತೆ ಅತುಲ್ ಹೇಳಿರ್ತಕ್ಕಂಥ ವಾಕ್ಯ ಇದು. ತನ್ನ ಮೇಲೆ ಸುಳ್ಳು ಕೇಸ್ ಹಾಕಿದ್ರು, ತನಗೆ ಅನ್ಯಾಯ ಆಯ್ತು. ರೈಟ್. ಕೊನೆಯದಾಗಿ ಅರ್ಜುನ ಏನ್ ಹೇಳಕ್ ಬಯಸ್ತೀರಿ? ನಾನ್ ಹೇಳೋದು ನಿಮ್ಮಿಬ್ಬರಿಗೂ ಸರಿ ಬರ್ಲಿಲ್ವಾ, ಮುಗಿಸ್ಕೊಡಿ ಆಯ್ತಾ. ಈ ತರ ಸುಳ್ಳು ಕೇಸ್ ಹಾಕಿ ದುಡ್ಡು ವಸೂಲಿ ಮಾಡ್ಕೊಂಡು ಅವ್ರಿಗೆ ತೊಂದರೆ ಕೊಟ್ಕೊಂಡು ಇವ್ರಿಗೆ ತೊಂದರೆ ಕೊಟ್ಕೊಂಡು ಈಗೋ ಸ್ಯಾಟಿಸ್ಫೈ ಮಾಡ್ಬಿಡಿ. ಅತುಲ್ ಕೇಸಲ್ಲಿ ಆಗಿರೋದು ತುಂಬಾ ತಪ್ಪು. ಅತುಲ್ ಕೇಸ್ ಆದವ್ರಿಗೆ ಶಿಕ್ಷೆ ಕೊಡ್ಬೇಕು, ಇನ್ಕ್ಲೂಡಿಂಗ್ ಜಡ್ಜ್ ಕೂಡ ಶಿಕ್ಷೆ ಕೊಡ್ಬೇಕು ಅನ್ನೋದು ನಮ್ ವಿನಂತಿ ಅಷ್ಟೇ. ಒಂದು ನನ್ನ ಫೈನಲ್ ಕಮೆಂಟ್ಸ್ ತೊಳಕ್ಕಿಂತ ಮುಂಚೆ ಕ್ವಿಕ್ ಆಗಿ ಮೀರವ್ರೆ, ಈಕೆ ಡೈರೆಕ್ಟ್ ಆಗಿ ಡಿವೋರ್ಸ್ ತಗೊಂಡ್ಬಿಡ್ಬೋದಾಗಿತ್ತಲ್ಲ. ಎಲ್ಲಿ ಅವರಿಬ್ಬರಿಗೆ ತುಂಬಾ ಇನ್ನಾಗದೇ ಇಲ್ಲಪ್ಪ ಈ ವ್ಯಕ್ತಿ ಜೊತೆಗೆ, ಈಗ ಒಂದು ಡಿವೋರ್ಸ್ ತಗೊಂಡ್ಬಿಡ್ಬೋದಾಗಿತ್ತು. ಡೈವರ್ಸ್ ತಗೊಳ್ಬೋದಿತ್ತು. ಕೆಲವರಿಗೆ ಏನಿರುತ್ತೆ ಅಂತಂದ್ರೆ ಮೈಂಡ್ ಅಲ್ಲಿ ನಾನು ಕಿರುಕುಳ ಕೊಡಬೇಕು, ಕೇಸ್ ಹಾಕಿ ಬುದ್ಧಿ ಕಲಿಸ್ಬೇಕು, ಕೊಟ್ರೆ ಆರಾಮಾಗುತ್ತೆ, ಅವ್ರು ಇನ್ನೊಂದ್ ಮದ್ವೆ ಮಾಡ್ಕೊಂಡ್ಬಿಡ್ತಾರೆ ಅನ್ನೋ ಒಂದು ಮೆಂಟಾಲಿಟಿ ಬಹಳ ಜನಕ್ಕಿದೆ. ಕೋರ್ಟಿಗೆ ಅರ್ಧ ಜನ ಡೈವರ್ಸ್ ಕೇಸ್ ಹಾಕೋದು ಡೈವರ್ಸ್ ತಗೊಳಕ್ಕಿಂತ ಹೆಚ್ಚಾಗಿ ಎದುರುಗಡೆ ಅವ್ರಿಗೆ ಕಿರುಕುಳ ಕೊಡ್ಬೇಕು ಅನ್ನೋ ಉದ್ದೇಶ ಇದೆ. ಹಲವಾರು ಕೇಸ್ಗಳು ಮೇಂಟೆನೆನ್ಸ್ ಎಲ್ಲದೂ ಕೂಡ ಆ ರೀತಿ ನಡೆಯುವಂತದ್ದಿದೆ. ಈ ದೇಶದಲ್ಲಿ ಹೇಗಾಗಿದೆ ಅಂತಂದ್ರೆ ಕೌಟುಂಬಿಕ ನ್ಯಾಯಾಲಯಗಳಲ್ಲಿ ಪಾಪ ಶೋಷಿತರು ಪೀಡಿತರು ಬರಕ್ಕಿಂತ ಹೆಚ್ಚಾಗಿ ಒಂದ್ ಕೇಸ್ ಹಾಕೊಂಡು ನಾವು ಕಾಟ ಕೊಡಕ್ಕಂತ ಎರಡು ಸೈಡ್ ಬೌದ್ಧ ಸೈಡ್ ಇದ್ದಾರೆ ಅದು ನಡೀತಾ ಇರ್ತಕ್ಕಂಥದ್ದು. ಇನ್ನೊಂದು ಅವರು ಹೇಳಿದ್ರು ಮಗುವಿನ ವಿಚಾರದಲ್ಲಿ ಅಪ್ಪ ಅದು ನಿಂಗೆ ಮಗು ನೋಡ್ಲಿಕ್ಕೆ ಕೊಡಲ್ಲ ಅಂತ ಹೇಳಿ. ಬಹಳಷ್ಟು ಫ್ಯಾಮಿಲಿ ಕೋರ್ಟ್ ಮ್ಯಾಟರ್ಗಳಲ್ಲಿ 2 ಮಕ್ಳಿದ್ರೆ 2 ಹೆಂಡತಿ ದುಡಿತಿಲ್ಲ ಅಂದ್ರೂ ಕೂಡ ಅವಳ ಜೊತೆಗೆ ಕಳ್ಸಿರ್ತಾರೆ, ಇಟ್ಕೊಂಡು ನೋಡ್ಕೊಳಲ್ಲ ಚಿಕ್ಕವ್ರನ್ನ ಕಾರಣಕ್ಕೆ. ಈ ಕಡೆ ಮೇಂಟೆನೆನ್ಸ್ ಕೊಡಲ್ಲ. ಆ ತರದ ಕೇಸಸ್ ಜಾಸ್ತಿ ಇದೆ. ಕೊನೆಯದಾಗಿ ಇದ್ರಲ್ಲಿ ಬೇರೆ ಏನು ಮಾಡಕ್ ಆಗ್ತಿರ್ಲಿಲ್ವಾ? ಅಷ್ಟು ಖರಾಬ್ ಆಗಿದೆಯೇನ್ರಿ ನಮ್ ಕಾನೂನು? ನನ್ಗಂತೂ ಅನ್ಸಲ್ಲ. ಬೇರೆ ಏನು ಮಾಡಕ್ ಆಗ್ತಿರ್ಲಿಲ್ವಾ ಹಾಗಿದ್ರೆ? ಅತುಲ್ ಸುಭಾಷ್ ಅವ್ರದ್ದು ಪ್ರೆಸಿಡೆಂಟ್ಗೆ ಕಳಿಸಿರೋ ಇಮೇಲ್ ನಲ್ಲಿ ಓಪನಿಂಗ್ ಸ್ಟೇಟ್ಮೆಂಟ್ ನೋಡಿ. ಐ ವಿಲ್ ಬಿ ಡೆಡ್ ವೆನ್ ಯು ರೀಡ್ ದಿಸ್. ಗಿವನ್ ಸ್ಪೀಕಿಂಗ್ ಅಬೌಟ್ ಕೋರ್ಟ್ಸ್ ಇಸ್ ಇಂಪಾಸಿಬಲ್ ಟುಡೇ ಫಾರ್ ಪೀಪಲ್ ಹೂ ಆರ್ ಅಲೈವ್. ಒಬ್ಬ ಜೀವಂತವಾದ ಮನುಷ್ಯ ಕೋರ್ಟ್ ನಲ್ಲಿ ತನಗಾಗ್ತಿರೋ ನೋವನ್ನ ಹೇಳ್ಕೊಳ್ಳಿಕ್ ಆಗ್ತಾ ಇಲ್ಲ. ಬಟ್ ಎ ಡೆಡ್ ಮ್ಯಾನ್ ಮಸ್ಟ್ ಸ್ಪೀಕ್ ಅಂದ್ರೆ ಈ ವಾಸ್ ವೆರಿ ಕ್ಲಿಯರ್. ಅವನ ಕಡೆಯಿಂದ ತುಂಬಾ ಕ್ಲಿಯರ್ ಆಗಿದ್ದ. ಹೌದು, ಈ ಸಿಸ್ಟಮ್ ವಿರುದ್ಧ ನಾನು ಹೋರಾಡ್ತಾ ಇದ್ದೀನಿ, ಇಷ್ಟೆಲ್ಲ ಎವಿಡೆನ್ಸ್ ಸಬ್ಮಿಟ್ ಮಾಡಿದ್ರು. ಹೋರಾಟ ಮಾಡಕ್ ಆಗ್ತಿರ್ಲಿಲ್ವಾ? ಸಾವೇ ಪರಿಹಾರ ಆಗಿತ್ತಾ? ಅವನೇನು ಅಂದ್ರೆ ನನ್ನ ಈ ಪ್ರಕರಣದಿಂದ ಏನಾದ್ರೂ ಒಂದು ರೆವಲ್ಯೂಷನ್ ಆಗತ್ತಾ ಅನ್ನೋ ನಿಟ್ಟಿನಲ್ಲಿ ಇದು ಮಾಡಿದಾನೆ. ಬದುಕಿನಿಂದ ಆಗದೇ ಇರೋ ರೆವಲ್ಯೂಷನ್ ಸಾವಿರ ಆಗತ್ತಾ? ಇಲ್ಲ, ಇದು ಬಹಳಷ್ಟು ಅವಕಾಶಗಳಿದೆ. ಆಪ್ಷನ್ ಅವರು ತಗೊಂಡಿದ್ದು ಹೇಳ್ತೀವಿ. ರೆವಲ್ಯೂಷನರಿ ಥಾಟ್ ಆಗಿತ್ತು ಅದು. ನನ್ನಿಂದ ಏನಾದ್ರೂ ನನ್ನ ಈ ತ್ಯಾಗ ಅಥವಾ ಬಲಿದಾನದಿಂದ ಏನಾದ್ರೆ, ಯಾಕೆಂದ್ರೆ ಆ ವ್ಯಕ್ತಿ ಸುಮ್ನೆ ಸತ್ತಿಲ್ಲ ರೀ, ನೋಡ್ಬೇಕು. ಸಮಸ್ಯೆ ಇದೆ, ಕಾನೂನಲ್ಲಿ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ರ. ಕಾನೂನಲ್ಲಿದೆ, ನಮ್ಮ ಪೊಲೀಸ್ ವ್ಯವಸ್ಥೆನಲ್ಲಿದೆ, ಮತ್ತೆ ನಮ್ಮ ಜುಡಿಷಿಯರಿನಲ್ಲಿದೆ, ಶಾಸಕಾಂಗದಲ್ಲೂ ಇದೆ. ನಾವು ಒಟ್ಟು ಅದನ್ನ ಈ 3 ಕೋತಿಗಳಿಂದ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀವಿ. ಎಲ್ಲಿ ಅಂದ್ರೆ ನಮ್ಮ ಜುಡಿಷಿಯರಿ ನಾವ್ ಏನ್ ಹೇಳಿದ್ರು ಕೇಳಿಸ್ಕೊಳ್ಳಲ್ಲ, ಬರೀ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ. ಆ ಸ್ಟೇಟ್ಮೆಂಟ್ ಇಂದ ಏನಾದ್ರು ಬದಲಾಗ್ತಾ ಇದೆಯಾ? ಏನು ಬದಲಾಗ್ತಿಲ್ಲ. 2006-7 ಸುಪ್ರೀಂ ಕೋರ್ಟ್ ಹೇಳ್ತು 498A ಇಸ್ ಎ ಲೀಗಲ್ ಟೆರರಿಸಂ ಅಂತ. ನಾವ್ ಹೇಳ್ತಾ ಇರೋದಲ್ಲ, ಇದು ಸುಪ್ರೀಂ ಕೋರ್ಟ್ ಹೇಳಿರೋದು. ಅದಾದ ನಂತರ ಏನಾದ್ರು ಬದಲಾವಣೆ ಐತಂದ್ರ 498 ನಲ್ಲಿ ಇಲ್ಲ. ಲೆಜಿಸ್ಲೇಚರ್, ಶಾಸಕಾಂಗ, ಅವ್ರಿಗೆ ವಿಮೆನ್ ಅಪೀಸ್ಮೆಂಟ್ ಪಾಲಿಸೀಸ್ ಬೇಕು. ಹಾಗಾಗಿ ಅದ್ರ ಬಗ್ಗೆ ಏನು ಮಾತಾಡಲ್ಲ. ಅತುಲ್ ಸುಭಾಷ್ ಕೇಸಲ್ಲಿ ಆತ ಆತ್ಮಹತ್ಯೆ ಮಾಡ್ಕೊಂಡ. ಈಗ ನಾವು ಲಾಸ್ಟ್ ಕೊನೆಯದಾಗಿ ಹೇಳ್ಬೇಕಾಗಿರೋದು ಆತ್ಮಹತ್ಯೆ ಎಲ್ಲದಕ್ಕೂ ಪರಿಹಾರ ಅಲ್ಲ, ನಿಂತು ಹೋರಾಡಿ ಅಂತ ಅಲ್ವಾ ಮೇಡಮ್? ಅವನು ನಿಂತು ಸುಮಾರು 2-3 ವರ್ಷದವರೆಗೂ ಹೋರಾಡಿದಾನೆ. ಅವನು ಹೋರಾಡಿ ಕಡೆಗೆ ಈ ಸಿಸ್ಟಮ್ ಇಂದ ಬೇಸತ್ತು ಅವನು ಪ್ರೆಸಿಡೆಂಟ್ ಮೇಲ್ ಹಾಕಿದಾಗ ಒಂದು ಓಪನಿಂಗ್ ಸ್ಟೇಟ್ಮೆಂಟ್ ಎಲ್ಲ ಹೇಳಿದಾನೆ, ಬದುಕಿದಾಗ ಇಲ್ಲಿಂದ ಭೂಮಿ ದೇಶದಲ್ಲಿ ಅಂತ ನ್ಯಾಯ ಸಿಗಲ್ಲ, ಸತ್ತಾಗ ನ್ಯಾಯ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ. ಆಮೇಲೆ ಪ್ರಶಾಂತ್ ಸಂಪರ್ಗಿ ಅವರೇ 30 ಸೆಕೆಂಡ್ಸ್ ಹೇಳಿ. ನೋಡಿ, ಹೇಗೆ ಹೆಣ್ಮಕ್ಳಿಗೆ ಸಮಾನತೆ, ಸ್ವಾಭಿಮಾನ, 50% ರಿಸರ್ವೇಶನ್ ಎಲ್ಲ ಬೊಂಬರಾಟ, ಇದೆಲ್ಲವೂ ಬರೇ ಕ್ಲಾಮಫ್ಲಾಜ್ ಕ್ಲೀಶೆ ಡೈಲಾಗ್ಸ್. ಹೇಳ್ತಾ ಇದೀನಿ, ಸ್ವಾಭಿಮಾನಕ್ಕೆ ಬದುಕುವ ಹೆಣ್ಮಕ್ಳು
ಬ್ಲಾಕ್ಮೇಲ್, ಹನಿ ಟ್ರ್ಯಾಪ್, 498 ಈ ತರದ ಕೇಸ್ಗಳನ್ನ ಹಾಕೊಂಡು ಹೆಣ್ಮಕ್ಳು ಸ್ವಾಭಿಮಾನ ಈಕ್ವಾಲಿಟಿ ಅಂತ ಮಾತಾಡ್ತಾ ಇದ್ದಾರೆ. ಈ ಈಕ್ವಾಲಿಟಿ ಅನ್ನೋದು ಕಾನೂನಲ್ಲಿ ಬರಬೇಕು ಅನ್ನೋದಲ್ಲ. ಕಾರ್ಯಕ್ರಮ ಮುಗಿಸ್ತಾ ಇದೀವಿ ವೀಕ್ಷಕರೇ. ಅತುಲ್ ಸುಭಾಷ್ ಪ್ರಕರಣ ಇನ್ಯಾವತ್ತೂ ಮರುಕಳಿಸದೇ ಇರ್ಲಿ, ಇನ್ ಯಾವ ಹೆಣ್ಮಕ್ಳಿಗಾಗ್ಲಿ ಗಂಡ್ ಮಕ್ಳಿಗಾಗ್ಲಿ ಯಾರಿಗೂ ಕೂಡ ಅನ್ಯಾಯ ಆಗದೆ ಇರ್ಲಿ. ಎಲ್ರೂ ಆರಾಮಾಗಿ ಇರೋದು ಹೆಂಗೆ, ಕುಟುಂಬ ವ್ಯವಸ್ಥೆ ಇರೋದೇನೆ ಮನುಷ್ಯನ ಇನ್ನಷ್ಟು ಉನ್ನತಿಗೆ ತಗೊಂಡು ಹೋಗೋದಕ್ಕೆ ಹೊರತು ತನ್ನ ಜೀವ ಕಳ್ಕೊಳ್ಳೋದಕ್ಕಲ್ಲ. ಜೀವ ಕಳ್ಕೊಳ್ಳೋದು ಯಾವುದಕ್ಕೂ ಪರಿಹಾರ ಅಲ್ಲ, ಖಂಡಿತವಾಗ್ಲೂ ಯಾವುದಕ್ಕೂ ಪರಿಹಾರ ಅಲ್ಲ. ಆದ್ರೆ ಸಮಸ್ಯೆ ಏನಿದೆ ಅದನ್ನ ಅಡ್ರೆಸ್ ಮಾಡುವಂತ, ಅದನ್ನ ಪರಿಹರಿಸುವಂತ, ಎಲ್ರಿಗೂ ಒಂದು ನೆಮ್ಮದಿ ಕೊಡುವಂತ ಕೆಲಸಗಳು ಆಗ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಹೆಂಡತಿ ಕಿರುಕುಳದಿಂದ ಅತುಲ್ ಸುಭಾಷ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಗೆದಷ್ಟು ಹೊರ ಬರ್ತಾ ಇದೆ ಮತ್ತಷ್ಟು ರಹಸ್ಯ. ಅತುಲ್ ಪತ್ರ ಬರೆದಿದ್ರಂತೆ, ಸಾವಿಗೆ 2 ನಿಮ್ ಪಾಪ ನೋಡಿ ಕೊನೆ ಕ್ಷಣದವರೆಗೂ ಹೋರಾಟ ಮಾಡಿದಾರೆ ಅವರು. ಏನಾದ್ರೂ ಈ ಸಿಸ್ಟಮ್ ಅನ್ನು ಬದಲಾಯಿಸಕ್ಕೆ ಸಾಧ್ಯನಾ ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಗೂ ಕೂಡ ಮೇಲ್ ಕಳಿಸಿದ್ದಾರೆ. ಡಿಸೆಂಬರ್ 9ನೇ ತಾರೀಕು ರಾತ್ರಿ 1:31 ಇಮೇಲ್ ಕಳಿಸಿದ್ದಾರೆ. ನಿಮ್ಮ ಕೈಯಲ್ಲಿ ದೊಡ್ಡ ಅಧಿಕಾರ ಇದೆ ಸರ್, ಇದನ್ನ ಏನಾದ್ರೂ ಬದಲಾಯಿಸಿ, ಯಾಕಂದ್ರೆ ನಾನು ಅದರಲ್ಲಿ ಸಾಕಷ್ಟು ನೊಂದಿದ್ದೀನಿ ಅಂತ. ಮನ್ಸು ಮಾಡಿದ್ರೆ ಈ ದೇಶದಲ್ಲಿ ಬದಲಾವಣೆ ತರಬಹುದು ಅಂತ ಹೇಳಿದ್ದಾರೆ. ಅಸಮರ್ಥ ಪಕ್ಷಪಾತಿ ಜಡ್ಜ್ಗಳನ್ನು ವಜಾಗೊಳಿಸಬೇಕು. ಹಲವು ವಿಚಾರಗಳನ್ನ ಉಲ್ಲೇಖಿಸಿ ರಾಷ್ಟ್ರಪತಿಗೆ ಇಮೇಲ್ ಮಾಡಿದ್ರಂತೆ ಅತುಲ್ ಹೇಳಿರ್ತಕ್ಕಂಥ ವಾಕ್ಯ ಇದು. ತನ್ನ ಮೇಲೆ ಸುಳ್ಳು ಕೇಸ್ ಹಾಕಿದ್ರು, ತನಗೆ ಅನ್ಯಾಯ ಆಯ್ತು. ರೈಟ್, ಕೊನೆಯದಾಗಿ ಅರ್ಜುನ್ ಏನ್ ಹೇಳಕ್ ಬಯಸ್ತೀರಿ? ನಾನ್ ಹೇಳೋದು ನಿಮ್ಮಿಬ್ಬರಿಗೂ ಸರಿ ಬರ್ಲಿಲ್ವಾ, ಮುಗಿಸ್ಕೊಡಿ ಆಯ್ತಾ. ಈ ತರ ಸುಳ್ಳು ಕೇಸ್ ಹಾಕಿ ದುಡ್ಡು ವಸೂಲಿ ಮಾಡ್ಕೊಂಡು ಅವ್ರಿಗೆ ತೊಂದರೆ ಕೊಟ್ಕೊಂಡು ಇವ್ರಿಗೆ ತೊಂದರೆ ಕೊಟ್ಕೊಂಡು ಈಗೋ ಸ್ಯಾಟಿಸ್ಫೈ ಮಾಡ್ಬಿಡಿ. ಅತುಲ್ ಕೇಸಲ್ಲಿ ಆಗಿರೋದು ತುಂಬಾ ತಪ್ಪು. ಅತುಲ್ ಕೇಸ್ ಆದವ್ರಿಗೆ ಶಿಕ್ಷೆ ಕೊಡ್ಬೇಕು, ಇನ್ಕ್ಲೂಡಿಂಗ್ ಜಡ್ಜ್ ಕೂಡ ಶಿಕ್ಷೆ ಕೊಡ್ಬೇಕು ಅನ್ನೋದು ನಮ್ ವಿನಂತಿ ಅಷ್ಟೇ. ಒಂದು ನಾನು ಫೈನಲ್ ಕಮೆಂಟ್ಸ್ ತೊಳಕ್ಕಿಂತ ಮುಂಚೆ ಕ್ವಿಕ್ ಆಗಿ ಮೀರವ್ರೆ, ಈಕೆ ಡೈರೆಕ್ಟ್ ಆಗಿ ಡಿವೋರ್ಸ್ ತಗೊಂಡ್ಬಿಡ್ಬೋದಾಗಿತ್ತಲ್ಲ. ಎಲ್ಲಿ ಅವರಿಬ್ಬರಿಗೆ ತುಂಬಾ ಇನ್ನಾಗದೇ ಇಲ್ಲಪ್ಪ ಈ ವ್ಯಕ್ತಿ ಜೊತೆಗೆ, ಈಗ ಒಂದು ಡಿವೋರ್ಸ್ ತಗೊಂಡ್ಬಿಡ್ಬೋದಾಗಿತ್ತು. ಡೈವರ್ಸ್ ತಗೊಳ್ಬೋದಿತ್ತು. ಕೆಲವರಿಗೆ ಏನಿರುತ್ತೆ ಅಂತಂದ್ರೆ ಮೈಂಡ್ ಅಲ್ಲಿ ನಾನು ಕಿರುಕುಳ ಕೊಡಬೇಕು, ಕೇಸ್ ಹಾಕಿ ಬುದ್ಧಿ ಕಲಿಸ್ಬೇಕು, ಕೊಟ್ರೆ ಆರಾಮಾಗುತ್ತೆ, ಅವ್ರು ಇನ್ನೊಂದ್ ಮದ್ವೆ ಮಾಡ್ಕೊಂಡ್ಬಿಡ್ತಾರೆ ಅನ್ನೋ ಒಂದು ಮೆಂಟಾಲಿಟಿ ಬಹಳ ಜನಕ್ಕಿದೆ. ಕೋರ್ಟಿಗೆ ಅರ್ಧ ಜನ ಡೈವರ್ಸ್ ಕೇಸ್ ಹಾಕೋದು ಡೈವರ್ಸ್ ತಗೊಳಕ್ಕಿಂತ ಹೆಚ್ಚಾಗಿ ಎದುರುಗಡೆ ಅವ್ರಿಗೆ ಕಿರುಕುಳ ಕೊಡ್ಬೇಕು ಅನ್ನೋ ಉದ್ದೇಶ ಇದೆ. ಹಲವಾರು ಕೇಸ್ಗಳು ಮೇಂಟೆನೆನ್ಸ್ ಎಲ್ಲದೂ ಕೂಡ ಆ ರೀತಿ ನಡೆಯುವಂತದ್ದಿದೆ. ಈ ದೇಶದಲ್ಲಿ ಹೇಗಾಗಿದೆ ಅಂತಂದ್ರೆ ಕೌಟುಂಬಿಕ ನ್ಯಾಯಾಲಯಗಳಲ್ಲಿ ಪಾಪ ಶೋಷಿತರು ಪೀಡಿತರು ಬರಕ್ಕಿಂತ ಹೆಚ್ಚಾಗಿ ಒಂದ್ ಕೇಸ್ ಹಾಕೊಂಡು ನಾವು ಕಾಟ ಕೊಡಕ್ಕಂತ ಎರಡು ಸೈಡ್ ಬೌದ್ಧ ಸೈಡ್ ಇದ್ದಾರೆ ಅದು ನಡೀತಾ ಇರ್ತಕ್ಕಂಥದ್ದು. ಇನ್ನೊಂದು ಅವರು ಹೇಳಿದ್ರು ಮಗುವಿನ ವಿಚಾರದಲ್ಲಿ ಅಪ್ಪ ಅದು ನಿಂಗೆ ಮಗು ನೋಡ್ಲಿಕ್ಕೆ ಕೊಡಲ್ಲ ಅಂತ ಹೇಳಿ. ಬಹಳಷ್ಟು ಫ್ಯಾಮಿಲಿ ಕೋರ್ಟ್ ಮ್ಯಾಟರ್ಗಳಲ್ಲಿ 2 ಮಕ್ಳಿದ್ರೆ 2 ಹೆಂಡತಿ ದುಡಿತಿಲ್ಲ ಅಂದ್ರೂ ಕೂಡ ಅವಳ ಜೊತೆಗೆ ಕಳ್ಸಿರ್ತಾರೆ, ಇಟ್ಕೊಂಡು ನೋಡ್ಕೊಳಲ್ಲ ಚಿಕ್ಕವ್ರನ್ನ ಕಾರಣಕ್ಕೆ. ಈ ಕಡೆ ಮೇಂಟೆನೆನ್ಸ್ ಕೊಡಲ್ಲ. ಆ ತರದ ಕೇಸಸ್ ಜಾಸ್ತಿ ಇದೆ. ಕೊನೆಯದಾಗಿ ಇದ್ರಲ್ಲಿ ಬೇರೆ ಏನು ಮಾಡಕ್ ಆಗ್ತಿರ್ಲಿಲ್ವಾ? ಅಷ್ಟು ಖರಾಬ್ ಆಗಿದೆಯೇನ್ರಿ ನಮ್ ಕಾನೂನು? ನನಗಂತೂ ಅನ್ಸಲ್ಲ. ಬೇರೆ ಏನು ಮಾಡಕ್ ಆಗ್ತಿರ್ಲಿಲ್ವಾ ಹಾಗಿದ್ರೆ? ಅತುಲ್ ಸುಭಾಷ್ ಅವ್ರದ್ದು ಪ್ರೆಸಿಡೆಂಟ್ಗೆ ಕಳಿಸಿರೋ ಇಮೇಲ್ ನಲ್ಲಿ ಓಪನಿಂಗ್ ಸ್ಟೇಟ್ಮೆಂಟ್ ನೋಡಿ. ಐ ವಿಲ್ ಬಿ ಡೆಡ್ ವೆನ್ ಯು ರೀಡ್ ದಿಸ್. ಗಿವನ್ ಸ್ಪೀಕಿಂಗ್ ಅಬೌಟ್ ಕೋರ್ಟ್ಸ್ ಇಸ್ ಇಂಪಾಸಿಬಲ್ ಟುಡೇ ಫಾರ್ ಪೀಪಲ್ ಹೂ ಆರ್ ಅಲೈವ್. ಒಬ್ಬ ಜೀವಂತವಾದ ಮನುಷ್ಯ ಕೋರ್ಟ್ ನಲ್ಲಿ ತನಗಾಗ್ತಿರೋ ನೋವನ್ನ ಹೇಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಬಟ್ ಎ ಡೆಡ್ ಮ್ಯಾನ್ ಮಸ್ಟ್ ಸ್ಪೀಕ್ ಅಂದ್ರೆ ಈ ವಾಸ್ ವೆರಿ ಕ್ಲಿಯರ್. ಅವನ ಕಡೆಯಿಂದ ತುಂಬಾ ಕ್ಲಿಯರ್ ಆಗಿದ್ದ. ಹೌದು, ಈ ಸಿಸ್ಟಮ್ ವಿರುದ್ಧ ನಾನು ಹೋರಾಡ್ತಾ ಇದ್ದೀನಿ, ಇಷ್ಟೆಲ್ಲ ಎವಿಡೆನ್ಸ್ ಸಬ್ಮಿಟ್ ಮಾಡಿದ್ರು. ಹೋರಾಟ ಮಾಡಕ್ ಆಗ್ತಿರ್ಲಿಲ್ವಾ? ಸಾವೇ ಪರಿಹಾರ ಆಗಿತ್ತಾ? ಅವನೇನು ಅಂದ್ರೆ ನನ್ನ ಈ ಪ್ರಕರಣದಿಂದ ಏನಾದ್ರೂ ಒಂದು ರೆವಲ್ಯೂಷನ್ ಆಗತ್ತಾ ಅನ್ನೋ ನಿಟ್ಟಿನಲ್ಲಿ ಇದು ಮಾಡಿದಾನೆ. ಬದುಕಿನಿಂದ ಆಗದೇ ಇರೋ ರೆವಲ್ಯೂಷನ್ ಸಾವಿರ ಆಗತ್ತಾ? ಇಲ್ಲ, ಇದು ಬಹಳಷ್ಟು ಅವಕಾಶಗಳಿದೆ. ಆಪ್ಷನ್ ಅವ್ರು ತಗೊಂಡಿದ್ದು ಹೇಳ್ತೀವಿ. ರೆವಲ್ಯೂಷನರಿ ಥಾಟ್ ಆಗಿತ್ತು ಅದು. ನನ್ನಿಂದ ಏನಾದ್ರೂ ನನ್ನ ಈ ತ್ಯಾಗ ಅಥವಾ ಬಲಿದಾನದಿಂದ ಏನಾದ್ರೆ, ಯಾಕೆಂದ್ರೆ ಆ ವ್ಯಕ್ತಿ ಸುಮ್ನೆ ಸತ್ತಿಲ್ಲ ರೀ, ನೋಡ್ಬೇಕು. ಸಮಸ್ಯೆ ಇದೆ, ಕಾನೂನಲ್ಲಿ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ರ. ಕಾನೂನಲ್ಲಿದೆ, ನಮ್ಮ ಪೊಲೀಸ್ ವ್ಯವಸ್ಥೆನಲ್ಲಿದೆ, ಮತ್ತೆ ನಮ್ಮ ಜುಡಿಷಿಯರಿನಲ್ಲಿದೆ, ಶಾಸಕಾಂಗದಲ್ಲೂ ಇದೆ. ನಾವು ಒಟ್ಟು ಅದನ್ನ ಈ 3 ಕೋತಿಗಳಿಂದ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀವಿ. ಎಲ್ಲಿ ಅಂದ್ರೆ ನಮ್ಮ ಜುಡಿಷಿಯರಿ ನಾವ್ ಏನ್ ಹೇಳಿದ್ರು ಕೇಳಿಸ್ಕೊಳ್ಳಲ್ಲ, ಬರೀ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ. ಆ ಸ್ಟೇಟ್ಮೆಂಟ್ ಇಂದ ಏನಾದ್ರು ಬದಲಾಗ್ತಾ ಇದೆಯಾ? ಏನು ಬದಲಾಗ್ತಿಲ್ಲ. 2006-7 ಸುಪ್ರೀಂ ಕೋರ್ಟ್ ಹೇಳ್ತು 498A ಇಸ್ ಎ ಲೀಗಲ್ ಟೆರರಿಸಂ ಅಂತ. ನಾವ್ ಹೇಳ್ತಾ ಇರೋದಲ್ಲ, ಇದು ಸುಪ್ರೀಂ ಕೋರ್ಟ್ ಹೇಳಿರೋದು. ಅದಾದ ನಂತರ ಏನಾದ್ರು ಬದಲಾವಣೆ ತಂದ್ರ 498 ನಲ್ಲಿ ಇಲ್ಲ. ಲೆಜಿಸ್ಲೇಚರ್
ಶಾಸಕಾಂಗ Okay. ಅವ್ರಿಗೆ Okay. ವಿಮೆನ್ ಅಪೀಸ್ಮೆಂಟ್ ಪಾಲಿಸೀಸ್ ಬೇಕು, ಹಾಗಾಗಿ ಅದ್ರ ಬಗ್ಗೆ ಏನು ಮಾತಾಡಲ್ಲ. Women In fact, appeasement policies ಅಂತ policies ಜನರ ಬಗ್ಗೆ ಹೌದು, ಹಂಗೆ ಇದೆ, ಅದು ಹೌದು, policies ಹಾಗೆ ಇದೆ. ಮೇಲೆ. ಹಂಗೆಲ್ಲ Again, ಮಾತಾಡಲ್ಲ. ಇಲ್ಲ, Again, policies again, ಬಂದಿರೋದು again, ಆ ಥರ ಇದೆ ಅದು. again, Policy ಇವಾಗ ನೀವು ಪಾಟೀಲ್ ಪ್ರೊಟೆಕ್ಷನ್ ಆಫ್ ಏನ್ ವುಮೆನ್ ಅಗೇನ್ಸ್ಟ್ ಮಾಡ್ಬೇಕು ಗೊತ್ತಾ? ಮೇಡಮ್ ಪಾಟೀಲ್ ಇವಾಗ ಆಯ್ತು ಅತುಲ್ ಸುಭಾಷ್ ಕೇಸಲ್ಲಿ ಆತ ಆತ್ಮಹತ್ಯೆ ಮಾಡ್ಕೊಂಡ. ಈಗ ನಾವು ಲಾಸ್ಟ್ ಕೊನೆಯದಾಗಿ ಹೇಳ್ಬೇಕಾಗಿರೋದು ಆತ್ಮಹತ್ಯೆ ಎಲ್ಲದಕ್ಕೂ ಪರಿಹಾರ ಅಲ್ಲ, ನಿಂತು ಹೋರಾಡಿ ಅಂತ ಅಲ್ವಾ ಮೇಡಮ್? ಅವನು ನಿಂತು ಸುಮಾರು 2.5-3 ವರ್ಷದವರೆಗೂ ಹೋರಾಡಿದಾನೆ. ಅವನು ಹೋರಾಡಿ ಕಡೆಗೆ ಈ ಸಿಸ್ಟಮ್ ಇಂದ ಬೇಸತ್ತು ಅವನು ಪ್ರೆಸಿಡೆಂಟ್ ಮೇಲ್ ಹಾಕಿದಾಗ ಒಂದು ಓಪನಿಂಗ್ ಸ್ಟೇಟ್ಮೆಂಟ್ ಎಲ್ಲ ಹೇಳಿದಾನೆ, ಬದುಕಿದಾಗ ಇಲ್ಲಿಂದ ಭೂಮಿ ದೇಶದಲ್ಲಿ ಅಂತೂ ನ್ಯಾಯ ಸಿಗಲ್ಲ, ಸತ್ತಾಗ ಅದನ್ನ ನ್ಯಾಯ ಸಿಗುತ್ತಾ ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ. ಆಮೇಲೆ ಪ್ರಶಾಂತ್ ಸಂಬರ್ಗಿ ಅವರೇ 30 ಸೆಕೆಂಡ್ಸ್ ಹೇಳಿ ನೋಡಿ, ಹೇಗೆ ಹೆಣ್ಮಕ್ಳಿಗೆ ಸಮಾನತೆ, ಸ್ವಾಭಿಮಾನ, 50% ರಿಸರ್ವೇಶನ್ ಎಲ್ಲ ಬೊಂಬರಾಟ, ಇದೆಲ್ಲವೂ ಬರೇ ಕ್ಲಾಮಫ್ಲಾಜ್ ಕ್ಲೀಶೆ ಡೈಲಾಗ್ಸ್. ಹೇಳ್ತಾ ಇದೀನಿ, ಸ್ವಾಭಿಮಾನಕ್ಕೆ ಬದುಕುವ ಹೆಣ್ಮಕ್ಳು ಬ್ಲಾಕ್ ಮೇಲ್, ಹನಿ ಟ್ರ್ಯಾಪ್, 498 ಈ ತರದ ಕೇಸ್ಗಳನ್ನ ಹಾಕೊಂಡು ಹೆಣ್ಮಕ್ಳು ಸ್ವಾಭಿಮಾನ ಈಕ್ವಾಲಿಟಿ ಅಂತ ಮಾತಾಡ್ತಾ ಇದ್ದಾರೆ. ಈ ಈಕ್ವಾಲಿಟಿ ಅನ್ನೋದು ಕಾನೂನಲ್ಲಿ ಬರಬೇಕು ಅಂತಾರಲ್ಲ, ಕಾರ್ಯಕ್ರಮ ಮುಗಿಸ್ತಾ ಇದೀವಿ ವೀಕ್ಷಕರೇ. ಅತುಲ್ ಸುಭಾಷ್ ಪ್ರಕರಣ ಇನ್ಯಾವತ್ತೂ ಮರುಕಳಿಸದೇ ಇರ್ಲಿ, ಇನ್ಯಾವ ಹೆಣ್ಮಕ್ಳಿಗಾಗ್ಲಿ ಗಂಡ್ ಮಕ್ಳಿಗಾಗ್ಲಿ ಯಾರಿಗೂ ಕೂಡ ಅನ್ಯಾಯ ಆಗದೆ ಇರ್ಲಿ, ಎಲ್ರೂ ಆರಾಮಾಗಿ ಇರೋದು ಹೆಂಗೆ, ಕುಟುಂಬ ವ್ಯವಸ್ಥೆ ಇರೋದೇನೆ ಮನುಷ್ಯನ ಇನ್ನಷ್ಟು ಉನ್ನತಿಗೆ ತಗೊಂಡು ಹೋಗೋದಕ್ಕೆ ಹೊರತು ತನ್ನ ಜೀವ ಕಳ್ಕೊಳ್ಳೋದಕ್ಕಲ್ಲ. ಜೀವ ಕಳ್ಕೊಳ್ಳೋದು ಯಾವುದಕ್ಕೂ ಪರಿಹಾರ ಅಲ್ಲ, ಖಂಡಿತವಾಗ್ಲೂ ಯಾವುದಕ್ಕೂ ಪರಿಹಾರ ಅಲ್ಲ. ಆದ್ರೆ ಸಮಸ್ಯೆ ಏನಿದೆ ಅದನ್ನ ಅಡ್ರೆಸ್ ಮಾಡುವಂತ, ಅದನ್ನ ಪರಿಹರಿಸುವಂತ, ಎಲ್ರಿಗೂ ಒಂದು ನೆಮ್ಮದಿ ಕೊಡುವಂತ ಕೆಲಸಗಳು ಆಗ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ